ಇಬ್ರಿಯರಿಗೆ ಬರೆದ ಪುಸ್ತಕ 12ನೇ ಅಧ್ಯಾಯ 12ನೇ ವಚನ. ಆದುದರಿಂದ ಜೋಲು ಬಿದ್ದ ನಿಮ್ಮ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಈ ದಿವಸವೂ ಸಹ ದೇವರಾಗಿರುವಂಥ ಕರ್ತನ ನಿಮ್ಮ ಕೂಡ ಮಾತನಾಡುವವರಾಗಿ ಇದ್ದಾರೆ. ಇಂದು ನೀವು ಪ್ರಾರ್ಥನೆಯನ್ನು ಮಾಡಿದ್ದೀರಾ? ಪ್ರಾರ್ಥನೆಯಲ್ಲಿ ನಿಮ್ಮ ಮೊಣಕಾಲುಗಳ ಸ್ಥಿತಿಗಳು ಹೇಗಿದೆ? ಕರ್ತನನ್ನು ಬೇಡಿಕೊಳ್ಳುವಂಥ ವಿಷಯದಲ್ಲಿ ನಿಮ್ಮ ಕೈಗಳು ಹೇಗಿದೆ? ಕರ್ತನು ಉದಾರವಾಗಿ ಬಿತ್ತುವಂಥ ಕೈಗಳನ್ನುಳ್ಳುವಂಥ ದೇವರು. ಅವರ ಕೈಗಳು ಕರುಣೆಯನ್ನು ತೋರಿಸುವಂಥದ್ದು ಮಾತ್ರವಲ್ಲದೆ ನಿಮ್ಮನ್ನು ಅಪ್ಪಿಕೊಳ್ಳುವಂಥದ್ದಾಗಿದೆ. ಆ ಕೈಗಳನ್ನು ಸ್ಪರ್ಶಿಸುವಂಥ ನಿಮ್ಮ ಕೈಗಳು ಸಹ, ನಿಮ್ಮ ಮೊಣಕಾಲುಗಳು ಸಹ ಪ್ರಾರ್ಥನಾ ಕೋಣೆಯಲ್ಲಿ ದೃಢವಾಗಿ ಬಲವಾಗಿ ಇರುವುದಾದರೆ ಕರ್ತನ ಅಪರಿಮಿತವಾದಂಥ ಆಶೀರ್ವಾದಗಳನ್ನು ನೀವು ಅನುಭವಿಸಲಿಕ್ಕೆ ಸಾಧ್ಯ. ಪ್ರಿಯರೇ, ದೇವರನ್ನು ಸಂಧಿಸಲಿಕ್ಕೂ, ದೇವರು ನಮ್ಮ ಕಷ್ಟಗಳೆಲ್ಲವನ್ನು ನೀಗಿಸಲಿಕ್ಕೂ, ನಾವು ಅವರ ಜೊತೆಯಲ್ಲಿ ಮಾತನಾಡಲಿಕ್ಕೂ ಇರುವಂಥ ಏಕೈಕವಾದಂಥ ಮಾರ್ಗ ಪ್ರಾರ್ಥನೆ. ಪ್ರಾರ್ಥನೆ ನಿಮ್ಮ ಪರಿಸ್ಥಿತಿಗಳೆಲ್ಲವನ್ನು ಬದಲಾಯಿಸುವಂಥದ್ದಾಗಿದೆ. ಪ್ರಾರ್ಥನೆ ನಿಮ್ಮ ಬೇಡಿಕೆಗಳಿಗೆ ಉತ್ತರವನ್ನು ಕರ್ತನ ಸಮ್ಮುಖದಲ್ಲಿ ಕೊಂಡುಕೊಂಡು ಬರುವಂಥದ್ದಾಗಿ ಇದೆ. ಈ ಪ್ರಾರ್ಥನೆಗಾಗಿ ನೀವು ಮೊಣಕಾಲನ್ನು ಮಾತ್ರವಲ್ಲದೆ ಕರ್ತನ ಪರಲೋಕದ ರಾಜ್ಯದ ಕಡೆಗೆ ನಿಮ್ಮ ಕೈಗಳನ್ನು ಯಾವಾಗಲೂ ಸಹ ಚಾಚಲ್ಪಡುವಾಗ ಕರ್ತನು ಅತಿಶಯವಾದ ಕೃಪೆಗಳನ್ನು ನಿಮ್ಮ ಮೇಲೆ ಇಡುವವರಾಗಿದ್ದಾರೆ. ನಮ್ಮ ಪೂರ್ವಿಕರಾದಂಥ ಅಬ್ರಹಾಮ, ಇಸಾಕ, ಯಾಗೋಬ, ಮಾತ್ರವಲ್ಲದೆ ಅರಸನಾದಂಥ ದಾವಿದ, ಹೀಗೆ ಪ್ರತಿಯೊಬ್ಬರ ಜೀವಿತವನ್ನು ನೋಡುವುದಾದರೆ ಕರ್ತನು ಅವರೆಲ್ಲರನ್ನೂ ಸಹ ನಮಗೆ ಮಾದರಿಯಾಗಿ ಇಟ್ಟಿದ್ದಾನೆ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಮ್ಮ ರಕ್ಷಕನಾಗಿರುವಂಥ ಯೇಸು ಕರ್ತನು ಅವರು ಸಂಜೆಯಿಂದ ಹಿಡಿದು ಮುಂಜಾನೆ ತನಕವಾಗಿಯೂ ಗೆತ್ಸೆಮನೆ ತೋಟದಲ್ಲಿ ಪ್ರತಿ ದಿವಸವೂ ಸಹ ಅವರು ಪ್ರಾರ್ಥಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅವರು ಹಿಡಿಯಲ್ಪಡುವಂಥ ರಾತ್ರಿಯ ವೇಳೆಯಲ್ಲೂ ಸಹ ಅವರು ಮೊಣಕಾಲುರಿ ಪರಲೋಕದ ತಂದೆಯನ್ನು ಅವರು ಬೇಡಿಕೊಳ್ಳುತ್ತಾ ಪ್ರಾರ್ಥಿಸಿದರು. ಹೌದು, ನಿಮ್ಮ ಮೊಣಕಾಲುಗಳು ಸಹ ಅದೇ ರೀತಿಯಲ್ಲಿ ದೃಢವಾಗಿ ತಂದೆಯನ್ನು ನಿರೀಕ್ಷಿಸುವಂಥದ್ದಾಗಿ ಇರುವುದಾದರೆ ನಿಮ್ಮ ಈಗಿರುವಂಥ ಪರಿಸ್ಥಿತಿಗಳನ್ನು ಮಾರ್ಪಡಿಸಲಿಕ್ಕೆ ಶಕ್ತರು. ಪ್ರಿಯರೇ, ಅವರಿವರನ್ನು ಆತುಕೊಳ್ಳಬೇಡ್ರಿ. ನಿಮ್ಮೊಳಗಡೆ ಇರುವಂಥ ಪವಿತ್ರಾತ್ಮನಿಗೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆಗಾಗಿ ನಿಮ್ಮನ್ನು ಕೊಡುವಾಗ ಪವಿತ್ರಾತ್ಮನು ಸುಂದರವಾಗಿ ನಿಮ್ಮನ್ನು ರೂಪಿಸಿ ನಡೆಸಲಿಕ್ಕೆ ಶಕ್ತರು. ಪ್ರಾರ್ಥಿಸೋಣ. ನಿಮ್ಮ ಮೊಣಕಾಲುಗಳು, ನಿಮ್ಮ ಕೈಗಳು ಯಾವಾಗಲೂ ಕರ್ತನನ್ನು ನಿರೀಕ್ಷಿಸುವಂತಿರಲಿ. ಸರ್ವಶಕ್ತನಾದ ದೇವರೇ, ಈ ಸಹೋದರನಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಇವರು ಜೋಲು ಬಿದ್ದ ಕೈಗಳನ್ನು, ನಡುಗುವಂಥ ಮೊಣಕಾಲುಗಳನ್ನು ದೃಢಪಡಿಸಿ ಉಪಯೋಗಿಸಿ ನಡೆಸಿರಿ. ಇವರ ಪ್ರಾರ್ಥನೆಗೆ ಇಂದಿನಿಂದ ಉತ್ತರ ಸಿಗುವಂತಾಗಲಿ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.